ನಮಸ್ಕಾರ ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಾವು ಇವತ್ತು ಬಂಟ್ವಾಳದಲ್ಲಿದ್ದೀವಿ. ಸೊ ಬಿ ಸಿ ರೋಡಿಂದ ಧರ್ಮಸ್ಥಳಕ್ಕೆ ಹೋಗೋ ರೋಡಲ್ಲಿ ರೈಟ್ ಸೈಡ್ಗೆ ಹೋಟ್ಲು ಸಿಗುತ್ತೆ. ಸ್ಕಂದಶ್ರೀ ಅಂತ ಹೋಟೆಲ್, ಸ್ಕಂದಶ್ರೀ ಅಂತ ಹೋಟ್ಲು ಹೆಸರು. ಸೊ ಚಿಕ್ಕ ಹೋಟ್ಲು, ಚಿಕ್ಕ ಬೋರ್ಡ್ ಇರುತ್ತೆ. ಮೇಯ್ನ್ ರೋಡ್ಗೆ ಹೋಟ್ಲು ಕಾಣಿಸಲ್ಲ. ಒಂದು ಫ್ಲೋರ್ ಕೆಳಗಿಳಿಬೇಕು, ಡೌನ್ ಹೋಗಬೇಕು. ಅಲ್ಲಿ ಕೆಳಗಡೆ ಇದೆ. ಇನ್ನೊಂದಿಷ್ಟು ಪಕ್ಕದಲ್ಲಿ ಒಂದು ಮನೆ ಇದೆ. ಆ ಮನೆಗೆ ಎಂಟ್ರಿ ಬಂದುಬಿಟ್ಟು ಟೆರೆಸ್ಸಿಂದ ಹೋಗಬೇಕು. ಟೆರೆಸಲ್ಲಿ ಕಾರ್ ಪಾರ್ಕಿಂಗು, ಕೆಳಗಡೆ ಇಳಿದ್ರೆ ಮನೆ. ಸೊ ಇದು ಡೌನಲ್ಲಿ ಸ್ವಲ್ಪ ಹೈಟಲ್ಲಿ ಇದೆ ರೋಡು, ಅದಕ್ಕೋಸ್ಕರ. ಸೊ ಈ ಜಾಗಕ್ಕೆ ಬಂದಿದ್ದೀವಿ. ಸಂಜಿತ್ ಅವರು ಸಜೆಸ್ಟ್ ಮಾಡಿದ್ದು ಒಳ್ಳೆ ಮೀನು ಊಟ ಎಲ್ಲ ಸಿಗುತ್ತೆ, ಮೀನು ಫ್ರೈ ಅಂತ. ಸೊ ಈ ಕಡೆ ಧರ್ಮಸ್ಥಳದಿಂದ ಬಂದ ಲೆಫ್ಟ್ ಸೈಡ್ಗೆ, ಈ ಕಡೆ ಮಂಗಳೂರು ಬಿ ಸಿ ರೋಡಿಂದ ಬಂದರೆ ರೈಟ್ ಸೈಡಿಗೆ ಸಿಗುತ್ತೆ. ಸೊ ಬಂದಿದ್ದೀವಿ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದ್ಬಿಡ್ಬೋದು. ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಜಾರ್ಕೊಂಡು ಹೋಗೋಣ. ಸಂಜಿತ್ ನಡ್ಕೊಂಡು ಹೋಗೋಣ. ಈ ಕಡೆ ಮೆಟ್ಲು ಕೂಡ ಇದೆ, ಇಲ್ಲಿ ಜಾರ್ಕೊಂಡು ಈ ಥರನೂ ಇದೆ. ವೀಲ್ ಚೇರ್ ಆಕ್ಸೆಸ್ಸು. ಹಾಂ ಸರ್, ಹೌದು. ಯಾವ ಮೀನು? ಭೂತಾಯಿ. ಸಾಕು. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾರು ಇದ್ರು. ಇವನು ವೀಡಿಯೋ ಮಾಡಿ ಆ ಸಾರೆಲ್ಲ, ತಿಳಿ ಸಾರೆಲ್ಲ ಕೆಳಗೆ ಹೋಗಿ ಇಲ್ಲಿ ಒಣಗೋಯ್ತು. ಹಂಗೆ ಮಾಡ್ಬಿಡ. ಸೊ ಬಂದಿದ್ದ ತಕ್ಷಣ ಒಂದು ಊಟ. ಎಷ್ಟು ಗೊತ್ತಾ? ಬರೀ 50 ರೂಪಾಯಿ ಊಟ. ಇಷ್ಟು ಎಲೆ ತುಂಬ ಹಾಕಿದಾರಾ? ಇನ್ನೊಂದು ಇಷ್ಟೇ ಕೆಪಾಸಿಟಿ, ಇದ್ರ ಮೇಲೆ ತಿನ್ನೋಕ್ಕಾಗಲ್ಲ. ನಿಮ್ಗೆ ಇನ್ನೂ ಕೆಪಾಸಿಟಿ ಅಂದರೆ ಇನ್ನೊಂದ್ಸಲ ಬೇಕಾದ್ರೆ ಹಾಕ್ಸ್ಕೊಂಡು ತಿನ್ಬೋದು. ಸೊ ರೈಸ್ ಅನ್ಲಿಮಿಟೆಡ್, ಪುನಃ ತಿನ್ಬೋದು. ಅನ್ಲಿಮಿಟೆಡ್ ರೈಸು, ಪಲ್ಯ, ಇದು ಆಮೇಲೆ ಉಪ್ಪಿನಕಾಯಿ. ಇದಿಷ್ಟು ಮೀಲ್ಸ್ಗೆ 50 ರೂಪಾಯಿ ಊಟ ಅಷ್ಟೇ. ಇದು ಆಯಿತಾ? ಒಂದು ಚಿಕ್ಕ ಪೀಸ್ ಇರುತ್ತೆ ಭೂತಾಯಿ ಮೀನು. ಆಮೇಲೆ ಇದೆಲ್ಲ ಸಪ್ರೇಟಾಗಿ ತರಿಸ್ಕೊಬೇಕು. ನಾವು ಇಲ್ಲಿ ತವಾ ಫ್ರೈ ಮಾತ್ರ ಸಿಗೋದು. ಅದರಲ್ಲಿ ವೆರೈಟೀಸು ಫಿಶ್ಗಳು ಸಿಗುತ್ತೆ. ನಾವು ಯಾವ್ದು ತರಿಸಿದ್ವಿ ಅಂದರೆ ಒಂದು ಬಾಂಗುಡೆ ತವಾ ಫ್ರೈ ತರಿಸಿದ್ವಿ. ಆಮೇಲೆ ಒಂದು ಪಾಂಫ್ರೆಟ್ ತರಿಸಿದ್ವಿ. ಆಮೇಲೆ ಡಿಸ್ಕೋ ಮೀನು ತವಾ ಫ್ರೈ ತರಿಸಿದ್ವಿ. ಡಿಸ್ಕೋ ಮೀನು ಅಂದರೆ ಅದು ಕಣ್ಣು ಇಷ್ಟು ದಪ್ಪ ಇರ್ತದಂತೆ, ಇಷ್ಟು ದಪ್ಪ ಅದೇ ಕಣ್ಣು, ಅದು ಡಿಸ್ಕೋ ಮೀನು. ಆಮೇಲೆ ಅದು ನಾಟಿ ಕೋಳಿ ಸುಕ್ಕ. ಸೊ ನಾಟಿ ಕೋಳಿ ಸುಕ್ಕ ಅದು ಕೂಡ ತರಿಸಿದ್ದೀವಿ. ಸೊ ಒಂದು ತುತ್ತು ಅನ್ನ ತಿನ್ಬೋದು. ಹೊಟ್ಟೆ ಹಸಿತಾ ಇದೆ. ನೀನು ತಿನ್ಬಿಟ್ಟು ಆಮೇಲೆ ಆ ಕಡೆ ಜಂಪ್ ಆಗೋಣ. ಅವನಂದೆ ಕೆಳಗಡೆ ಬಿಸಿ ಇದೆ. ಬೈದ್ಬಿಟ್ಟೆ ಪಾಪ ಇವ್ನು. ಬಿಸಿ ಬಾಯ್ಲ್ಡ್ ರೈಸು, ಚೆನ್ನಾಗಿ ಸಾರು ಹಾಕ್ಕೊಂಡು. ಲೈಟಾಗಿ ಜುಮ ಅಂತದ್ದು ಹುಳಿ. ಆಮೇಲೆ ಅರಿಶಿನ ಫ್ಲೇವರು. ಯಾಕ್ರಿ ನಿಧಾನ ತಿನ್ನಿರಿ, ಸಂಜಿತು ನೆತ್ತಿಗೆ ಹತ್ತು ಬಿಡ್ತದೆ. ಚೆನ್ನಾಗಿದೆ. ಬಿಸಿನೀರು, ಇದೆಲ್ಲ ಬಿಸಿನೀರು ಸಿಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಎರಳಿಕಾಯಿ ಜ್ಯೂಸ್ ಕೊಟ್ಟರು. ಬಂದಿದ್ದ ತಕ್ಷಣ ಸುಮ್ಮನೆ ಕೂತಿದ್ವಲ್ಲ, ಆ ಶೂಟಿಂಗ್ ನಡೀತೈತಲ್ಲ, ಕುಡಿತೀರ ಆದರೂ ಕೊಡಿ ಅಂದೆ. ಚೆನ್ನಾಗಿದೆ. ಇದು ಸ್ವಲ್ಪ ಸ್ವೀಟಾಗಿ ಕಹಿ ಆಗಿದೆ. ಎರಳಿಕಾಯಿ ಜ್ಯೂಸ್, ಹೆಸರು ಕಾಳು, ಮೊಳಕೆ ಕಟ್ಟು, ಪಲ್ಯ, ಗಸಿ. ಇದು ಲೈಟಾಗಿರುತ್ತೆ ನೋಡೋಕ್ಕೆ. ಡಾರ್ಕ್ ಮಸಾಲೆ, ಅದಕ್ಕೆ ಮಸಾಲೆ ಬಳಿತವಾಗಿರಲ್ಲ, ಸಟಲಾಗಿರುತ್ತೆ. ಇದನ್ನ ಎತ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಫ್ಲೇವರ್ನ ಆ್ಯಡ್ ಮಾಡೋಣ. ಭೂತಾಯಿ ಮೀನಲ್ಲಿ ಮಾಡೋ ಸಾರಿದು. ಸೊ ಅದ್ರದ್ದು ಫ್ಲೇವರೇ ಅದ್ಭುತವಾಗಿರುತ್ತೆ. ನಿಮಗೆ ಪುಟಾಣಿ ಮೀನು ಬಿದ್ದಿರುತ್ತೆ. ಇದನ್ನು
ಮುಳ್ಳು. ಇದು ಹಂಗೆ ತಿಂದ್ಬಿಟ್ರಾ? ಇಟ್ಟಿದ್ದೀರಾ? ಪರವಾಗಿಲ್ಲ. ಇವರೆಲ್ಲ ಬಿಡಲ್ಲ, ಚಿಕ್ಕ ಚಿಕ್ಕ ಮುಳ್ಳೆ ಆಯಿತು ಅಂದರೆ ನುಂಗಾಕ್ಬಿಡ್ತಾರೆ. ಬೇಜಾರು ಮಾಡ್ತಾರೆ. ನಾವೆಲ್ಲ ಬೇಜಾರು ಮಾಡೋದು. ನೀವು ಆರಾಮಾಗಿ ತಿನ್ನಿ. ಇವಾಗ ಯಾವ್ದು ನಾಟಿ ಕೋಳಿ ಸ್ಟಾರ್ಟ್ ಮಾಡೋಣ? ನಾಟಿ ಕೋಳಿ ಸುಕ್ಕ ತಿನ್ಬಿಡೋಣ. ಆಮೇಲೆ ಮೀನು. ಒಂದು ಪೀಸು ಸರ್. ಯಾಕೆ ಸಂಜೆ ತಿನ್ನಿ, ನೀನು ನಾಚ್ಕೊಂಬಿಡಿ. ನಿಮ್ಮೂರೇ ತಾನೆ, ನೀವು ನಾಚ್ಕೊಂಬಾರ್ದು. ನಾಟಿ ಕೋಳಿ ಗಸಿ ಮೇಯ್ನ್. ಇದು ಸುಕ್ಕ, ಅದು ಗಸಿ ಇದೆಯಲ್ಲ, ಗೊಜ್ಜು, ಅದೇ ಹೈಲೈಟು. ತರಿಯಾಗಿ ರುಬ್ಬಿರೋ ಮಸಾಲೆ, ತೆಂಗಿನಕಾಯಿ ಮಸಾಲೆ. ಅದ್ಭುತ. ಚಿಕನ್ ತಿನ್ನೋರಿಗೆ ಸುಕ್ಕ. ಬಟ್ ಈ ಕಡೆ ಎಲ್ಲ ಬಂದು ನಾವು ಮೀನು ತಿನ್ನಬೇಕು. ಸೊ ಯಾವ ಮೀನು ಹೋಗೋಣ? ಡಿಸ್ಕೋ ಮೀನು ಹೋಗೋಣ. ಇದು ಅಡೋಳು ತಿಂತಾನೆ ಇರ್ತೀವಿ. ಡಿಸ್ಕೋ ಮೀನಿನ ತವಾ ಫ್ರೈ. ಮಸಾಲೆ ನೋಡೋದ, ಪುಡಿ ಮಸಾಲ ಚೆನ್ನಾಗೆ ಡ್ರೈ ಆಗೋ ತನಕ ರೋಸ್ಟ್ ಮಾಡ್ತಾರೆ ತವಾ ಮೇಲೆ. ಅದಾದಮೇಲೆ ಆ ಮಸಾಲೆ ಎಲ್ಲ ಡ್ರೈ ಆಗಿರುತ್ತಲ್ಲ, ಅದನ್ನು ಮೇಲ್ಗಡೆ ಹಾಕಿ ಕೊಡ್ತಾರೆ. ನೋಡ್ರಾ? ಇದು ಚಿಕ್ಕು. ಹಾಂ ಆ ತೆಂಗಿನೆಣ್ಣೆ ಘಮ, ಅದರಲ್ಲೂ ಫುಲ್ಲು ಅದು ಈ ಥರ ಪುಡಿ ಆಗೋ ತನಕ ಗ್ರೇವಿ ಮಸಾಲೆನ ಪುಡಿ ಆಗೋ ತನಕ ರೋಸ್ಟ್ ಮಾಡ್ಕೊಂಡಿರ್ತಾರಲ್ಲ, ಫುಲ್ಲು ಕ್ರಿಸ್ಪಿಯಾಗಿ ಅದ್ರದ್ದು ಆ ಫ್ಲೇವರೇ ತುಂಬ ಮಜಾ ಬರೋದು. ಇದು ಪುಡಿ ಮಸಾಲೆ ಈ ಥರ ಇದು ಸಾಕತ್ತು ಫುಲ್ ರೋಸ್ಟ್ ಆಗಿರುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಒಂಥರ ಸಕ್ಕತ್ತು ಮಜಾ ಕೊಡ್ತಾಯಿದ್ದು. ಇದನ್ನು ಇದರ ಅನ್ನಕ್ಕೆ ಹಾಕ್ಕೊಂಡು ಹಿಂಗೆ ತುಪ್ಪದಲ್ಲಿ ಏನಾರು ಮಾಡಿಬಿಟ್ಟಿದ್ರೆ ಈ ಪುಡಿಯಾಗಿರುವ ಮೈಸೂರು ಪಾಕ್ ಹಂಗೆ ಆಗ್ಬಿಡೋ ಟೇಸ್ಟು. ಸೇಮ್ ಅದೇ ಥರ ಕನ್ಸಿಸ್ಟೆನ್ಸಿ, ಪುಡಿ ಅದ್ಭುತವಾಗಿದೆ. ಮೀನು ಕೂಡ ಅಷ್ಟೇ, ಮೀನು ಈ ಫ್ಲೇವರ್ ಸಕ್ಕತ್ತಾಗಿದೆ. ಇದು ಡಿಸ್ಕೋ ಮೀನು ಸಾಫ್ಟಾಗೆ, ದೊಡ್ಡ ಮುಳ್ಳು ಇಲ್ಲೆಲ್ಲ ನೋಡಿ, ದೊಡ್ಡ ಮುಳ್ಳು. ಆದ್ದರಿಂದ ನಾವು ಕಿತ್ತದಾಗ ನೀಟಾಗಿ ಬರೀ ಮಾಂಸ ಮಾತ್ರ ಕೈಗೆ ಬರುತ್ತೆ. ಚಿಕ್ಕ ಮುಳ್ಳು ಇರೋದಿಲ್ಲ. ನೀಟಾಗಿ ಹಿಂಗೆ ಎತ್ಕೊಂಡು ಹಂಗೆ ಒಂದೇ ಸಲ ಗುಳು ಮಾಡ್ಬೋದು. ಈಸಿಯಾಗಿ ತಿನ್ಬೋದು. ಇದು ಮಸಾಲೆ ಹೈಲೈಟ್ ಅಲ್ವಾ? ಸಕ್ಕತ್ತು. ಹಂಗೆ ಇದು ನಾರಾಯಣ ನೆನಪಾಗೋಯ್ತು. ಸೊ ಮಂಗಳೂರಲ್ಲಿ ಐತಲ್ಲ ನಾರಾಯಣ ಹೋಟ್ಲು, ಸೇಮ್ ಅದೇ ಥರ ಇದೆ, ಸಿಮಿಲರ್ ಆಗಿ. ಈಗ ನೆಕ್ಸ್ಟು ಪಾಂಫ್ಲೆಟ್ ಹೋಗೋಣ. ಮಸಾಲೆ ಇದು ರೆಸಿಪಿ ಸೇಮೇ, ಬಟ್ ಮೀನು ಮಾತ್ರ ಬೇರೆ. ಆ ಮೀನಲ್ಲಿ ಫ್ಲೇವರ್ ಇರ್ತದೆ. ಅದಕ್ಕೋಸ್ಕರ ಒಬ್ರೊಬ್ರಿಗೆ ಒಂದೊಂದು ಮೀನು ಇಷ್ಟ ಆಗುತ್ತೆ. ಈ ಪಾಂಫ್ಲೆಟ್ ಮೀನು ಎಲ್ಲರಿಗೂ ಜಾಸ್ತಿ ಯಾಕೆ ಇಷ್ಟ ಆಗುತ್ತೆ ಅಂದರೆ ತುಂಬಾ ಸಾಫ್ಟು, ಸಕ್ಕತ್ತು ಟೇಸ್ಟಿ, ಮತ್ತು ನೀಟಾಗಿ ತಿನ್ಬೋದು. ಇದು ಅಷ್ಟೇ ಡಿಸ್ಕೋ ಮೀನು ಥರನೇ. ನಿಮಗೆ ಆ ಮುಳ್ಳೆಲ್ಲ ಕೈಗೆ ಸಿಗೋಲ್ಲ, ಬರೀ ಮಾಂಸನೇ ಸಿಗ್ತಾ ಇರುತ್ತೆ. ಸೂಪರ್ ಸ್ಮೂತಾಗಿರ್ತದೆ ಮೀನು, ಮಾಂಸ ಮಾತ್ರ ಹೌದಾ. ಕಷ್ಟಪಡಲ್ಲ ಮೀನು ತಿನ್ನೋದಕ್ಕೆ, ಈಸಿಯಾಗಿ ತಿನ್ನಬೇಕು. ಮುಳ್ಳೆಲ್ಲ ಜಾಸ್ತಿ ಬಿಡ್ಸೋಕ್ಕೆ ಪೇಷನ್ಸ್ ಇಲ್ಲ ಅನ್ನೋರು ಇದನ್ನು ಅಥವಾ ಅಂಜಲನ್ನ ಟ್ರೈ ಮಾಡಬೇಕು. ಮೀನಿಗೆ ರಾಜ ಇದ್ದಂಗೆ. ಮೀನುಗಳಿಗೆ ರಾಜ, ಡಿಮ್ಯಾಂಡ್ ಇರುವಂಥ ಮೀನು. ಅಮೃತ. ಮಸಾಲೆನೇ ಹೈಲೈಟು. ನಂಗೆ ಅದೇ ಸಕ್ಕತ್ತು ಇಷ್ಟ ಆಗಿದ್ದು. ಒಳಗೊಳಗೂ ಹಿಡಿದ್ಬಿಟ್ಟೈತೆ ಮಾಂಸಕ್ಕೆಲ್ಲ ಮಸಾಲೆ. ಸಖತ್ ಮ್ಯಾರಿನೇಷನ್, ಸೂಪರ್ ಟೇಸ್ಟ್. ಲಾಸ್ಟಲ್ಲಿ ಎಲ್ಲರ ಫೇವ್ರೇಟ್ ಬಡವರ ಬಂದು ಬಾಂಗಡೆ ಮೀನು. ಅಡ್ವಾಂಟೇಜ್ ಏನು ಕರಾವಳಿ ಕಡೆ ಬಂದರೆ ಅಂದರೆ ಫ್ರೆಶ್ ಆದ ಮೀನು, ಕೊಬ್ಬರಿ ಎಣ್ಣೆ. ಹಾಂ ಸ್ವರ್ಗ. ಇಲ್ಲೇ ಇದ್ಬಿಡೋಣ ಒಂದು ವಾರ ಅನ್ಸುತ್ತೆ. ಕಲ್ಲಿದ್ರೆ ಚೆನ್ನಾಗಿ. ಕಲ್ಲು ಸೀಸನ್ ಅಲ್ವಾ? ನೀರ ಕಲ್ಲು ಅಂದರೆ ನೀರ. ಅದೆಲ್ಲ ಇಲ್ಲೀಗಲ್ಲು. ಎಲ್ಲ ಎಷ್ಟೊಂದು ಅಂಗಡಿಗಳು ಇರ್ತವೆ. ಸೊ ಸೀಸನ್ ಅಲ್ಲ, ಅದಕ್ಕೆ ಸಿಗೋದು ಕಷ್ಟ. ಸೊ ನೀಟಾಗೆ ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗೋ ಒಂದು ಸಣ್ಣ ಬ್ರೇಕ್ ಅಂದ್ರೆ ಊಟ ಚೆನ್ನಾಗಿತ್ತು. ಚೆನ್ನಾಯ್ತಾ? ನೀವು ಫಸ್ಟೇ ಬರ್ತಾರೆ ತಾನೇ? ಇಲ್ಲ, ಬಂದು ಫಸ್ಟಾಗಿ ಬರ್ತಾರೆ.
ಫಸ್ಟ್ ಟೈಮ್ ಕರ್ಕೊಂಬಂದವ್ರು ನಮ್ಮ. ಸೊ ಊಟ ಚೆನ್ನಾಗಿತ್ತು. ನಾವೇ ಫಸ್ಟ್ ಬಂದಿದ್ದು ಕಸ್ಟಮರು. ಈಗ ಅಲ್ಲಿ ಫುಲ್ ಆಯಿತು, ಅದಕ್ಕೋಸ್ಕರ ಎದ್ದು ಬಂದುಬಿಟ್ವಿ, ಜಾಗ ಬಿಟ್ಬಿಟ್ಟು ಬಂದು ಇಲ್ಲ ಈ ಕಡೆ ಔಟ್ರೋ ತೊಗೊತಾ ಇದ್ದೀವಿ. ಸೊ ನೀವೇನಾದರೂ ಈ ಬಂಟ್ವಾಳಕ್ಕೆ ಬಂದರೆ ಅಥವಾ ಈ ರೋಡಲ್ಲಿ ಓಡಾಡ್ತಾ ಇದ್ದರೆ, ಏನಾದರೂ ಧರ್ಮಸ್ಥಳಕ್ಕೆ ಹೋಗೋ ರೋಡು BC ರೋಡಿಂದ ಓಡಾಡ್ತಾ ಇದ್ದರೆ, ಮಧ್ಯಾಹ್ನ ಹೊಟ್ಟೆ ಹಸಿತು 12:30ಗೆ ಊಟ ತಿನ್ನಬೇಕು ಅಂದರೆ ಕಣ್ಣು ಮುಚ್ಕೊಂಡು ಈ ಕಡೆ ಬನ್ನಿ. ಅದು ಹಿಡನ್ ಜಮ್ಮು, ನಿಮಗೆ ರೋಡಿಗೆ ಹೋಟ್ಲೆ ಕಾಣಿಸಲ್ಲ. ನಾವಾಗಲೇ ಹೇಳ್ದಂಗೆ ಎಲ್ಲ ಮನೆಗಳು ಒಂದು 3 ಮನೆ ಟೆರೆಸಿಂದನೇ ಎಂಟ್ರಿ ಕೊಡಬೇಕು, ಕೆಳಗಡೆ ಬಂದು ಮತ್ತೆ ಮೇಲೆ ಹತ್ಬೇಕು ಇಲ್ಲಿ. ಸೊ ಇಲ್ಲಿ ಚಿಕ್ಕ ಮನೆ ಥರ ಇದು, ಸಿಂಪಲ್ ಆದ ಊಟ. 50 ರೂಪಾಯಿಗೆ ಒಳ್ಳೆ ಊಟ, ಅನ್ಲಿಮಿಟೆಡ್ ರೈಸು ಎಲ್ಲ ಕೊಡ್ತಾರೆ, ಸಾರು ಎಲ್ಲನೂ. ಅದು ವರ್ತಿರುತ್ತೆ. ಬರೀ ಅದು ತಿನ್ಕೊಂಡು ಹೋಗ್ಬಿಡ್ಬೋದು. 50 ರೂಪೀಸಲ್ಲಿ ಮುಗ್ದೋಗೋದು ಕೆಲಸ. ಇನ್ನೇನು ಸಕ್ಕ ಟೇಸ್ಟಾಗಿ ತಿನ್ನಬೇಕು ಅಂದರೆ ತವಾ ಫ್ರೈಗಳಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಸುಕ್ಕ ಅದು ಕೆಲಸ ಮಟನ್ ಸುಕ್ಕ ಇರುತ್ತಂತೆ, ಚಿಕನ್ ಸುಕ್ಕ ಇರುತ್ತೆ. ಇಲ್ಲಿ ಜಾಗ ಬಿಡಿ. ಸೊ ತವಾ ಫ್ರೈಗಳಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನಾವು 3 ಮೀನು, ಅದು ಒಂದು ಡಿಸ್ಕೋ, ಒಂದು ಬಾಂಗಡೆ, ಒಂದು ಪಾಂಫ್ರೆಟ್ ಟ್ರೈ ಮಾಡಿದ್ವಿ. 3 ಅಲ್ಟಿಮೇಟ್ ಆಗಿತ್ತು. ಆ ಮೀನಿನ ಫ್ಲೇವರೇ ಅದ್ಭುತ. ಅದರಲ್ಲಿ ಆ ಮಸಾಲೆ ಇತ್ತಲ್ಲ, ಪುಡಿ ಮಸಾಲೆ, ಯಥೇಚ್ಛವಾಗಿ ಕೊಬ್ಬರಿ ಎಣ್ಣೆನ ಹಾಕಿ ಅದರಲ್ಲಿ ಗ್ರೇವಿ ಹಾಕಿ ಅದನ್ನು ಹುರಿದು ಲಾಸ್ಟಲ್ಲಿ ಅದು ಪುಡಿ ಥರ ಆಗೋ ಥರ ಮಾಡಿ ಕೊಡ್ತಾರೆ. ಸೊ ಕಾನ್ಸಂಟ್ರೇಟೆಡ್ ಮಸಾಲೆ, ಅದನ್ನು ಸಾರಿಗೆ ಹಾಕೊಂಡು ಮಿದ್ಕೊಂಡು ತಿಂತಿದ್ರೆ ಮಜಾ. ಅಲ್ಲ, ನಮ್ಮ ಮನೆ ಇಲ್ಲೇ 2 ಕಿಲೋಮೀಟ್ರು. ಬಂದಿಲ್ಲ. ಇಲ್ಲ, ನೋಡಿದ್ದೇನೆ, ಸಂದರ್ಶನ ನೋಡಿದ್ದೇನೆ, ಬಟ್ ಹೆಂಗಿರುತ್ತೆ ಗೊತ್ತಿಲ್ಲ. ಮಂದಿ ಅಲ್ಲ, ಮೇಲೆ ಊರಿಗೆ ಬಂದರೆ ಬರ್ತೀರಾ? ಬರ್ತೇನೆ. ಸೊ ನಮಗೆ ಗೊತ್ತಿರಲಿಲ್ಲ. ಮಸ್ಟ್ ವಿಸಿಟ್ ಜಾಗ. ನೀವೇನಾದ್ರು ನಿಮ್ಮ ಫ್ರೆಂಡ್ಸ್ ಯಾರಿದ್ರೆ ಅವ್ರಿಗೂ ಸಜೆಸ್ಟ್ ಮಾಡಿ. ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಅವಾಗಲೇ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವ್ಯೂಸ್ ಬೇಕು, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.